T20 ವಿಶ್ವಕಪ್ನಲ್ಲಿ ಹ್ಯಾಟ್ರಿಕ್ ವಿಕ್ಟರಿಯೊಂದಿಗೆ ಮುನ್ನುಗ್ತಾ ಇರುವಂತಹ ಟೀಂ ಇಂಡಿಯಾ ಈಗ ಅದೇ ವಿಜಯ ಯಾತ್ರೆಯಲ್ಲೇ ಸೂಪರ್ 8 ಸುತ್ತಿಗೆ ಕಾಲಿಡೋಕೆ ಕಾಯ್ತಾ ಇದೆ. ಗ್ರೂಪ್ ಸ್ಟೇಜ್ನಲ್ಲಿ ಬುಧವಾರ ನೆದರ್ಲ್ಯಾಂಡ್ ವಿರುದ್ಧ ಕೊನೆಯ ಪಂದ್ಯವನ್ನಾಡಲಿದೆ. ಆಲ್ರೆಡಿ ಭಾರತ ಸೂಪರ್ 8 ಹಂತಕ್ಕೆ ಕಾಲಿಟ್ಟಿರೋದ್ರಿಂದ ಈ ಪಂದ್ಯಕ್ಕೆ ಭಾರತದ ಪ್ಲೇಯಿಂಗ್ 11 ನಲ್ಲಿ ಒಂದಷ್ಟು ಚೇಂಜಸ್ ಆಗಲಿದೆ. ಸೊ ಈ ಪಂದ್ಯಕ್ಕೆ ಭಾರತದ ಪ್ಲೇಯಿಂಗ್ 11 ಹೇಗಿರುತ್ತೆ, ಯಾರು ಡ್ರಾಪ್ ಆಗ್ತಾರೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಚುಟುಕು ವಿಶ್ವಕಪ್ನ ಹಾಲಿ ಚಾಂಪಿಯನ್ ಆಗಿರುವಂತಹ ಭಾರತ ಬುಧವಾರ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನೆದರ್ಲ್ಯಾಂಡ್ ತಂಡದ ವಿರುದ್ಧ ಅಖಾಡಕ್ಕಿಳಿಯಲಿದೆ. ನೆದರ್ಲ್ಯಾಂಡ್ ವಿರುದ್ಧ ಭಾರತ ಗೆಲ್ಲುವಂತ ಮೋಸ್ಟ್ ಫೇವರೇಟ್ ಟೀಮ್. ಗ್ರೂಪ್ ಎ ನಲ್ಲಿ 3 ಪಂದ್ಯಗಳಿಂದ 6 ಅಂಕಗಳನ್ನ ಗೆದ್ದು ಟೇಬಲ್ ಟಾಪರ್ ಆಗಿರುವಂತ ಭಾರತ ಸೂಪರ್ 8 ಸುತ್ತಿನಲ್ಲೂ ಕೂಡ ಡಾಮಿನೇಷನ್ಗೆ ರೆಡಿ ಆಗ್ತಾ ಇದೆ. ಹೀಗಾಗಿ ಸೂಪರ್ 8 ಹಂತದ ಮ್ಯಾಚ್ಗಳು ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಪಂದ್ಯಕ್ಕೆ ಪ್ಲೇಯಿಂಗ್ 11 ನಲ್ಲಿ ಒಂದಷ್ಟು ಚೇಂಜಸ್ ಆಗೋದಂತೂ ಗ್ಯಾರಂಟಿ ಇದೆ. ಅದರಲ್ಲೂ ಈ ಮ್ಯಾಚ್ ಅಲ್ಲಿ ಎಲ್ಲರ ಕಣ್ಣು ಈಗ ಇಶಾನ್ ಕಿಶನ್ ಮೇಲಿದೆ. ನೆದರ್ಲ್ಯಾಂಡ್ ವಿರುದ್ಧ ಸಿಡಿಯುತ್ತಾರಾ ಇಶಾನ್ ಕಿಶನ್? ಭಾರತದ ಪರ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡ್ತಾ ಇರುವಂತ ಇಶಾನ್ ಕಿಶನ್ ಮೇಲೆ ಈಗ ಎಲ್ಲರ ಕಣ್ಣಿದೆ. ಅಭಿಷೇಕ್ ಶರ್ಮಾ ಜೊತೆ ಇಶಾನ್ ಕಿಶನ್ ಇನ್ನಿಂಗ್ಸ್ ಅನ್ನ ಓಪನ್ ಮಾಡೋದು ಪಕ್ಕ. ಈಗಾಗಲೇ ಆಡಿರುವಂತಹ 3 ಪಂದ್ಯಗಳಿಂದ 158 ರನ್ಗಳನ್ನ ಕಲೆ ಹಾಕಿದ್ದಾರೆ. ಜೊತೆಗೆ ಭಾರತದ ಪರ ಅತಿ ಹೆಚ್ಚು ರನ್ಗಳನ್ನ ಗಳಿಸಿರುವಂತ ಆಟಗಾರನಾಗಿದ್ದಾರೆ. ಅದು ಕೂಡ 197.50 ಅತ್ಯುತ್ತಮ ಸ್ಟ್ರೈಕ್ ರೇಟ್ ನಲ್ಲಿ ಈ ರನ್ಗಳನ್ನ ಸ್ಕೋರ್ ಮಾಡಿದ್ದಾರೆ. 52.66 ಆವರೇಜ್ ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಹೀಗಾಗಿ ನೆಕ್ಸ್ಟ್ ಮ್ಯಾಚ್ ಅಲ್ಲೂ ಕೂಡ ಇದೇ ರೀತಿಯ ಫಾರ್ಮ್ ನಲ್ಲೇ ರನ್ ಸ್ಕೋರ್ ಮಾಡೋಕೆ ಕಾಯ್ತಾ ಇದ್ದಾರೆ. ಇನ್ನು ಈ ಪಂದ್ಯದಿಂದ ಜಸ್ಪ್ರೀತ್ ಬುಮ್ರಾ ಹೊರಗುಳಿಯುವಂತ ಚಾನ್ಸಸ್ ಇದೆ. ಹಾಗಾದ್ರೆ ನೆದರ್ಲ್ಯಾಂಡ್ ವಿರುದ್ಧ ಭಾರತದ ಪರ ಯಾರೆಲ್ಲ ಕಣಕ್ಕಿಳಿಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಭಾರತದ ಪರ ಅಭಿಷೇಕ್ ಶರ್ಮಾ ಇನ್ನಿಂಗ್ಸ್ ಅನ್ನ ಆರಂಭ ಮಾಡುವಂತ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಅಭಿಷೇಕ್ ಶರ್ಮಾ ಮೇಲೆ ತುಂಬಾನೇ ಹೋಪ್ಸ್ ಇದೆ. ಯಾಕಂದ್ರೆ ಕಳೆದ 2 ಪಂದ್ಯಗಳಲ್ಲಿ ಅಂದ್ರೆ ಅವರು ಆಡಿರುವಂತ 2 ಪಂದ್ಯಗಳಲ್ಲೂ ಕೂಡ ಡಕ್ಔಟ್ ಆಗಿದ್ದಾರೆ. USA ವಿರುದ್ಧದ ಮ್ಯಾಚ್ ಅಲ್ಲಿ ಫಸ್ಟ್ ಬಾಲ್ ನಲ್ಲಿ ವಿಕೆಟ್ ಅನ್ನ ಒಪ್ಪಿಸಿದ್ರು. ಆನಂತರ ನಮೀಬಿಯಾ ವಿರುದ್ಧ ಹೆಲ್ತ್ ಇಶ್ಯೂನಿಂದಾಗಿ ಆಡಿರ್ಲಿಲ್ಲ. ಬಟ್ ಆನಂತರ 3ನೇ ಪಂದ್ಯದಲ್ಲಿ ಪಾಕಿಸ್ತಾನ ವಿರುದ್ಧ ಕೂಡ ಡಕ್ಔಟ್ ಆಗಿದ್ರು. ಹೀಗಾಗಿ ಇನ್ನೂ ಕೂಡ ಈ ಬಾರಿಯ ವಿಶ್ವಕಪ್ ನಲ್ಲಿ ಅಂದ್ರೆ ಅವ್ರು ಆಡ್ತಾ ಇರುವಂತಹ ಚೊಚ್ಚಲ ವಿಶ್ವಕಪ್ ನಲ್ಲಿ 2 ಪಂದ್ಯಗಳಿಂದ ಖಾತೆಯನ್ನ ತೆರೆದಿಲ್ಲ. ಈಗ ನಮೀಬಿಯಾ ವಿರುದ್ಧದ ಪಂದ್ಯದಲ್ಲಾದ್ರೂ ಕೂಡ ಅವ್ರ ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಬರಬಹುದು ಅನ್ನುವಂತ ಎಲ್ಲರ ನಿರೀಕ್ಷೆ ಇದೆ. ಅಂಡ್ ನೆಕ್ಸ್ಟ್ ಇಶಾನ್ ಕಿಶನ್, ಪಾಕೆಟ್ ಡೈನಮೋ ಅಂತಾನೆ ಕರೆಸಿಕೊಳ್ತಾ ಇರುವಂತ ಇಶಾನ್ ಕಿಶನ್ ಕೂಡ ಅಭಿಷೇಕ್ ಶರ್ಮಾ ಜೊತೆ ಇನ್ನಿಂಗ್ಸ್ ಅನ್ನ ಓಪನ್ ಮಾಡ್ತಾರೆ. ಇಶಾನ್ ಕಿಶನ್ ಬಗ್ಗೆ ಮಾತನಾಡೋದೇ ಬೇಡ. ನ್ಯೂಜಿಲೆಂಡ್ ವಿರುದ್ಧದ ಸರಣಿ ಇರ್ಬೋದು ಅಥವಾ ಈಗ ವಿಶ್ವಕಪ್ ನಲ್ಲೂ ಕೂಡ ಇಶಾನ್ ಕಿಶನ್ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಪಾಕಿಸ್ತಾನ ಹಾಗೆ ನಮೀಬಿಯಾ ವಿರುದ್ಧದ ಪಂದ್ಯಗಳಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಪಡೆಯುವಂತೆ ಪರ್ಫಾರ್ಮ್ ನೀಡಿದ್ರು. ಈಗ ನೆದರ್ಲ್ಯಾಂಡ್ ವಿರುದ್ಧ ಕೂಡ ಅಂಥದ್ದೇ ಪ್ರದರ್ಶನ ನೀಡುವಂತ ನಿರೀಕ್ಷೆ ಇದೆ. ನೆಕ್ಸ್ಟ್ ನಂಬರ್ 3 ನಲ್ಲಿ ತಿಲಕ್ ವರ್ಮಾ ಬರ್ತಾರೆ. ತಿಲಕ್ ವರ್ಮಾ ಕಳೆದ 3 ಪಂದ್ಯಗಳಲ್ಲಿ ಆಡಿದ್ರು ಕೂಡ ಅವ್ರ ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಅಂತ ಬಂದಿಲ್ಲ. ಬಟ್ ಈ ಪಂದ್ಯದಲ್ಲಿ ಅವ್ರ ಕಡೆಯಿಂದಲೂ ಕೂಡ ಬಿಗ್ ಇನ್ನಿಂಗ್ಸ್ ಅನ್ನ ನಿರೀಕ್ಷೆ ಮಾಡಬಹುದು. ಇನ್ನು ಸೂರ್ಯಕುಮಾರ್ ಯಾದವ್ ಮೊದಲ ಪಂದ್ಯದಲ್ಲಿ ಅಂದ್ರೆ USA ವಿರುದ್ಧದ ಪಂದ್ಯದಲ್ಲಿ ಅದ್ಭುತವಾದಂತಹ ಪ್ರದರ್ಶನ ನೀಡಿ ಮ್ಯಾಚ್ ವಿನ್ನಿಂಗ್ ಅಥವಾ ಗೇಮ್ ಚೇಂಜರ್ ಆಗಿದ್ರು. ಸೊ ಈ ಪಂದ್ಯದಲ್ಲೂ ಕೂಡ ಅವರು ಅದೇ ಫಾರ್ಮ್ ನ ಕಂಟಿನ್ಯೂ ಮಾಡುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಡಕ್ಔಟ್ ಆಗಿದ್ರು. ಬಟ್ ಅವರು ಯಾವತ್ತಿದ್ರು ಕೂಡ ಬ್ಯಾಟಿಂಗ್ ನಲ್ಲಿ ಟಾಪ್ ಆರ್ಡರ್ ಬ್ಯಾಟರ್ ಗಳಿಗೆ ಕಂಪೇರ್ ಮಾಡುವಂತೆ ಅವರಿಗೆ ಕಾಂಪಿಟೇಟ್ ಕೊಡುವಂತೆ ಬ್ಯಾಟ್ ಬೀಸೋದ್ರಲ್ಲಿ ಡೌಟೇ ಇಲ್ಲ. ಸೊ ನಂಬರ್ 5 ನಲ್ಲಿ ಹಾರ್ದಿಕ್ ಪಾಂಡ್ಯ ಬರ್ತಾರೆ. ನೆಕ್ಸ್ಟ್ 6 ಅಲ್ಲಿ ರಿಂಕು ಸಿಂಗ್ ಕೂಡ ಅದ್ಭುತವಾದಂತಹ ಫಿನಿಶರ್. ಬಟ್ ಈ ಸಲ ವಿಶ್ವಕಪ್ ನಲ್ಲಿ ಅವ್ರ ಕಡೆಯಿಂದ ಬಿಗ್ ಸ್ಕೋರ್ ಬರದೇ ಇದ್ರು ಕೂಡ ಈ ಮ್ಯಾಚ್ ಅಲ್ಲಿ ಅವ್ರ ಕಡೆಯಿಂದ ಒಂದೊಳ್ಳೆ ಇನ್ನಿಂಗ್ಸ್ ಅನ್ನ ನಿರೀಕ್ಷೆ ಮಾಡಬಹುದು. ಇನ್ನು ಶಿವಮ್ ದುಬೆ ಅಂತೂ ಪವರ್ ಹಿಟ್ಟರ್ ಬ್ಯಾಟರ್. ಅವರು ಹೊಡೆಯುವಂತ ಒಂದೊಂದು ಸಿಕ್ಸರ್ಗಳಂತೂ ಅದ್ಭುತವಾಗಿರ್ತವೆ. ಸೊ ಶಿವಮ್ ದುಬೆ ಬರ್ತಾರೆ. ನೆಕ್ಸ್ಟ್ ಅನಂತರ ಆಲ್ರೌಂಡರ್ ಕೋಟದಲ್ಲಿ ಅಕ್ಷರ್ ಪಟೇಲ್ ಕೂಡ ಅವಕಾಶವನ್ನ ಪಡೆಯುವಂತ ಚಾನ್ಸಸ್ ಇದೆ. ಅಂಡ್ ನೆಕ್ಸ್ಟ್ ಸ್ಪಿನ್ ವಿಭಾಗದಲ್ಲಿ ವರುಣ್ ಚಕ್ರವರ್ತಿ ಅವಕಾಶವನ್ನ ಪಡೆದ್ರೆ ಪೇಸ್ ವಿಭಾಗದಲ್ಲಿ ಹರ್ಷದೀಪ್ ಸಿಂಗ್ ಆಡುವಂತ ಸಾಧ್ಯತೆ ಇದೆ. ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಹರ್ಷದೀಪ್ ಸಿಂಗ್ ಆಡಿರ್ಲಿಲ್ಲ. ಯಾಕಂದ್ರೆ ಅಲ್ಲಿನ ಮೈದಾನ ಸ್ಪಿನ್ ಫ್ರೆಂಡ್ಲಿ ಆಗಿದ್ರಿಂದ ಕುಲ್ದೀಪ್ ಯಾದವ್ಗೆ ಅವಕಾಶವನ್ನ ನೀಡಲಾಗಿತ್ತು. ಬಟ್ ಈ ಸಲ ಭಾರತದಲ್ಲೇ ಪಂದ್ಯ ನಡೀತಾ ಇರೋದ್ರಿಂದ ಹರ್ಷದೀಪ್ ಸಿಂಗ್ ಜಾಯಿನ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ಪಂದ್ಯದಿಂದ ಕುಲ್ದೀಪ್ ಅನ್ನ ಡ್ರಾಪ್ ಮಾಡುವಂತ ಸಾಧ್ಯತೆ ಇದೆ. ಅಂಡ್ ನೆಕ್ಸ್ಟ್ ಈ ಪಂದ್ಯಕ್ಕೆ ಮೊಹಮ್ಮದ್ ಸಿರಾಜ್ ರನ್ನ ಆಡಿಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ನೆಕ್ಸ್ಟ್ ಸೂಪರ್ 8 ಹಂತದ ಪಂದ್ಯಗಳು ಶುರುವಾಗೋದ್ರಿಂದ ಜಸ್ಪ್ರೀತ್ ಬುಮ್ರಾ ಅವರಿಗೆ ಸ್ವಲ್ಪ ರೆಸ್ಟ್ ಅನ್ನ ನೀಡುವಂತ ಉದ್ದೇಶದಿಂದ ಈ ಪಂದ್ಯಕ್ಕೆ
ಮೊಹಮ್ಮದ್ ಸಿರಾಜ್ರನ್ನ ಪೇಸ್ ವಿಭಾಗದಲ್ಲಿ ಆಡಿಸುವಂತ ಸಾಧ್ಯತೆ ಇದೆ. ಆಲ್ರೆಡಿ ಮೊಹಮ್ಮದ್ ಸಿರಾಜ್ ಮೊದಲ ಪಂದ್ಯದಲ್ಲೇ ಅಂದ್ರೆ USA ವಿರುದ್ಧದ ಪಂದ್ಯದಲ್ಲಿ ಅದ್ಭುತವಾಗಿ ಬೌಲಿಂಗ್ ಅನ್ನ ಮಾಡಿ 3 ವಿಕೆಟ್ ಗಳನ್ನ ತಗೊಂಡಿದ್ರು. ಸೊ ಅವರಂತೂ ಯಾವತ್ತಿದ್ರೂ ಕೂಡ ವಿಕೆಟ್ ಟೇಕರ್ ಬೌಲರ್ ಆಗ್ತಾರೆ. ಹೀಗಾಗಿ ಈ ಪಂದ್ಯದಲ್ಲಿ ಬೂಮ್ರಾಗೆ ರೆಸ್ಟ್ ಕೊಟ್ಟು ಸಿರಾಜ್ರನ್ನ ಆಡಿಸುವಂತ ಸಾಧ್ಯತೆ ಇದೆ. ಹೀಗೆ ಬ್ಯಾಟಿಂಗ್ ವಿಭಾಗದಲ್ಲಿ ಯಾವುದೇ ಚೇಂಜಸ್ ಇಲ್ಲದೆ ಇದ್ರೂ ಕೂಡ ಬೌಲಿಂಗ್ ನಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗುವಂತ ಸಾಧ್ಯತೆ ಇದೆ. ಇನ್ನು ವಿಶ್ವಕಪ್ ಟೂರ್ನಿಯಲ್ಲಿ ಭಾರತದ ಪರ ಕೆಲ ಆಟಗಾರರು ದಾಖಲೆಯ ಹೊಸ್ತಿಲಿನಲ್ಲಿದ್ದಾರೆ. ಸೊ ಯಾರಿಗೆಲ್ಲ ಏನೆಲ್ಲ ರೆಕಾರ್ಡ್ಸ್ ಅನ್ನ ಮಾಡುವಂತ ಅವಕಾಶ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ತಿಲಕ್ ವರ್ಮಾಗೆ T20 ನಲ್ಲಿ 100 ಬೌಂಡ್ರಿಗಳ ದಾಖಲೆಯನ್ನ ಬರೆಯೋಕೆ ಇನ್ನೊಂದು ಬೌಂಡ್ರಿಯ ಅಗತ್ಯ ಇದೆ. ನಂಬರ್ 3 ನಲ್ಲಿ ಬರುವಂತ ತಿಲಕ್ ವರ್ಮಾ 1 ಬೌಂಡ್ರಿಯನ್ನ ಬಾರಿಸಿದ್ರೆ T20ಗಳಲ್ಲಿ 100 ಬೌಂಡ್ರಿಗಳ ದಾಖಲೆ ಮಾಡಿದಂತಾಗುತ್ತೆ. ಅಂಡ್ ನೆಕ್ಸ್ಟ್ T20ಗಳಲ್ಲಿ 100 ವಿಕೆಟ್ ಗಳಿಗೆ ಕುಲ್ದೀಪ್ ಯಾದವ್ಗೆ 5 ವಿಕೆಟ್ ಗಳ ಅಗತ್ಯ ಇದೆ. ಸೊ 5 ವಿಕೆಟ್ ಅನ್ನ ಪಡೆದ್ರೆ ಅವರು T20 ಫಾರ್ಮೆಟ್ ನಲ್ಲಿ 100 ವಿಕೆಟ್ ಗಳನ್ನ ಪಡೆದಂತಾಗುತ್ತೆ. ಬಟ್ ಕುಲ್ದೀಪ್ ಈ ಪಂದ್ಯದಲ್ಲಿ ಆಡೋದು ಡೌಟ್ ಇದೆ, ನೋಡ್ಬೇಕು ನೆಕ್ಸ್ಟ್ ಆಡಿಸ್ತಾರಾ ಅಂತ. ಅಂಡ್ ನೆಕ್ಸ್ಟ್ ಇಶಾನ್ ಕಿಶನ್ ಅವರಂತೂ ಅದ್ಭುತವಾದಂತ ಫಾರ್ಮ್ ನಲ್ಲಿ ಇದ್ದಾರೆ. ಸೊ ಬಹುಶಃ ಈ ದಾಖಲೆ ಈಗ ನೆಕ್ಸ್ಟ್ ಮ್ಯಾಚ್ ಅಲ್ಲೇ ಕ್ರಿಯೇಟ್ ಆದ್ರೂ ಆಗಬಹುದು. ಏನಂದ್ರೆ ಅದು T20 ಫಾರ್ಮೆಟ್ ನಲ್ಲಿ 300 ಸಿಕ್ಸರ್ ಗಳನ್ನ ಬಾರಿಸಿದಂತ ದಾಖಲೆ ಬರೆಯೋಕೆ 2 ಸಿಕ್ಸ್ ಗಳ ಅಗತ್ಯ ಇದೆ. ಅಂಡ್ ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯಗೆ T20 ಮಾದರಿಯಲ್ಲಿ 6000 ರನ್ಗಳನ್ನ ಕಂಪ್ಲೀಟ್ ಮಾಡೋಕೆ 22 ರನ್ಗಳ ಅಗತ್ಯ ಇದೆ. ಸೊ ಬಹುಶಃ ನಮಿಬಿಯಾ ವಿರುದ್ಧದ ಪಂದ್ಯದಲ್ಲೇ ಬ್ಯಾಟಿಂಗ್ಗೆ ಅವಕಾಶ ಸಿಕ್ಕರೆ ಪಾಂಡ್ಯ ಕೂಡ ಈ ದಾಖಲೆಯನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆ ಇದೆ. ಹೀಗೆ ಆಟಗಾರರು ದಾಖಲೆ ಬರಿತಾನೆ ಇದ್ರೆ ವಿಶ್ವಕಪ್ ನಲ್ಲಿ ಅಜೇಯ ಯಾತ್ರೆ ಮುನ್ನಡೆಸ್ತಾ ಇದೆ ಭಾರತ ತಂಡ. ನೆದರ್ಲ್ಯಾಂಡ್ ವಿರುದ್ಧ ಕೂಡ ಒಂದಷ್ಟು ರೆಕಾರ್ಡ್ಸ್ ಕ್ರಿಯೇಟ್ ಆಗೋದಂತೂ ಗ್ಯಾರಂಟಿ ಇದೆ. ಇನ್ನು ಭಾರತ ಮತ್ತು ನೆದರ್ಲ್ಯಾಂಡ್ ತಂಡಗಳ ಸ್ಟಾಟ್ಸ್ ಅನ್ನ ನೋಡೋದಾದ್ರೆ T20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಒಂದ್ಸಲ ಮಾತ್ರ ಮುಖಾಮುಖಿ ಆಗಿದ್ದಾರೆ. ಅದು ಕೂಡ ಸಿಡ್ನಿಯಲ್ಲಿ ನಡೆದಂತ 2022ರ T20 ವಿಶ್ವಕಪ್ ನಲ್ಲಿ. ಸೊ ಈ ಮ್ಯಾಚ್ ಅಲ್ಲಿ ಮೆನ್ ಇನ್ ಬ್ಲೂ ತಂಡ ಡಚ್ ವಿರುದ್ಧ 56 ರನ್ಗಳ ಗೆಲುವನ್ನ ಸಾಧಿಸಿತು. ಬಹುಶಃ ಈ ಸರಣಿಯಲ್ಲಿ ಅಂದ್ರೆ ಈ ಟೂರ್ನಿಯಲ್ಲಿ ಈ ಮಾರ್ಜಿನ್ ಏನಿದೆಯಲ್ಲ ಅದು ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಭಾರತ ಈಗ ಮತ್ತಷ್ಟು ಡೇಂಜರಸ್ ಆಗಿದೆ. ಭಾರತದ ಪರ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡ್ತಾ ಇರುವಂತ ಇಶಾನ್ ಕಿಶನ್ ಮೇಲೆ ಈಗ ಎಲ್ಲರ ಕಣ್ಣಿದೆ. ಅಭಿಷೇಕ್ ಶರ್ಮಾ ಜೊತೆ ಇಶಾನ್ ಕಿಶನ್ ಇನ್ನಿಂಗ್ಸ್ ಅನ್ನ ಓಪನ್ ಮಾಡೋದು ಪಕ್ಕ. ಈಗಾಗಲೇ ಆಡಿರುವಂತ 3 ಪಂದ್ಯಗಳಿಂದ 158 ರನ್ಗಳನ್ನ ಕಲೆ ಹಾಕಿದ್ದಾರೆ. ಜೊತೆಗೆ ಭಾರತದ ಪರ ಅತಿ ಹೆಚ್ಚು ರನ್ಗಳನ್ನ ಗಳಿಸಿರುವಂತ ಆಟಗಾರನಾಗಿದ್ದಾರೆ. ಅದು ಕೂಡ 197.50 ಅತ್ಯುತ್ತಮ ಸ್ಟ್ರೈಕ್ ರೇಟ್ ನಲ್ಲಿ ಈ ರನ್ಗಳನ್ನ ಸ್ಕೋರ್ ಮಾಡಿದ್ದಾರೆ. 52.66ರ ಆವರೇಜ್ ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಹೀಗಾಗಿ ನೆಕ್ಸ್ಟ್ ಮ್ಯಾಚ್ ಅಲ್ಲೂ ಕೂಡ ಇದೇ ರೀತಿಯ ಫಾರ್ಮ್ ನಲ್ಲೇ ರನ್ ಸ್ಕೋರ್ ಮಾಡೋಕೆ ಕಾಯ್ತಾ ಇದ್ದಾರೆ. ನಮಸ್ಕಾರ.